ತಾಯ್ನಾಡಿಗೆ ಮರಳಿದ ನಿವೃತ್ತ ಯೋಧನಿಗೆ ಅದ್ಧೂರಿಯಾಗಿ ಸ್ವಾಗತಿಸಿದ ಗ್ರಾಮಸ್ಥರು. ಸೇವಾ ನಿವೃತ್ತಿಗೊಂಡು ತಾಯ್ನಾಡಿಗೆ ಆಗಮಿಸಿದ ಗದಗ ಜಿಲ್ಲೆಯ ಶಿರಹಟ್ಟಿ ತಾಲೂಕಿನ ಚವಡಾಳ ಗ್ರಾಮದ ಯೋಧ ಶಂಕರಗೌಡ ಪಾಟೀಲ ಇವರಿಗೆ ಡೊಳ್ಳು ಹಾಗೂ ಜಾಂಜ್ ಮೇಳದ ಸಂಭ್ರಮದೊಂದಿಗೆ ಅದ್ಧೂರಿಯಾಗಿ ಸ್ವಾಗತ ನೀಡಲಾಯಿತು. ಭಾರತೀಯ ಸೇನೆ ಆರ್ಮಿಯಲ್ಲಿ ಸುದೀರ್ಘ 24 ವರ್ಷಗಳ ಸೇವೆಯನ್ನು ಸಲ್ಲಿಸಿ ಸೇವಾ ನಿವೃತ್ತಿಗೊಂಡು ಸ್ವಗ್ರಾಮಕ್ಕೆ ಆಗಮಿಸಿದ ಯೋಧ ಶಂಕರಗೌಡ ಎಂ ಪಾಟೀಲ್ ಇವರಿಗೆ ಗ್ರಾಮಸ್ಥರು ಹೂವು ಮಾಲೆ ಹಾಕಿ ಸ್ವಾಗತಿಸುವ ಮೂಲಕ ಬರಮಾಡಿಕೊಂಡರು. ಶಾಲಾ ಮಕ್ಕಳು ನಿವೃತ್ತ ಸೈನಿಕ ಶಂಕರಗೌಡನಿಗೆ ಸಿಹಿ ತಿನ್ನಿಸುವ ಮೂಲಕ ಗುಲಾಬಿ ಹೂಗಳನ್ನು ನೀಡಿ ದೇಶ ಪ್ರೇಮವನ್ನು ಮೆರೆದರು. ಈ ಸಂದರ್ಭದಲ್ಲಿ ನಿವೃತ್ತ ಯೋಧನ ಕುಟುಂಬ ಸದಸ್ಯರು ಸೇರಿದಂತೆ ಶಾಲಾ ಮಕ್ಕಳು, ಸ್ನೇಹಿತರು ಹಾಗೂ ಗ್ರಾಮಸ್ಥರು ಉಪಸ್ಥಿತರಿದ್ದರು. ನ್ಯೂಸ್ ಬ್ಯೂರೋ ಚಂದ್ರಶೇಖರ್ ಸೋಮಣ್ಣವರ್. ತನ್ನ ಒಂದು ಸುವಾಸನೆಯನ್ನ ಹೇಗೆ ಬೀರುತ್ತದೆ, ಹಾಗೆ ಆ ಮುದ್ದು ಮಕ್ಕಳ ಜೀವನ ಉಜ್ವಲವಾಗಿ ಆ ಹೂವಿನಂತೆ ಯಾವಾಗಲೂ ಒಂದು ಉನ್ನತವಾಗಿರ್ತಕ್ಕಂಥ. ಎಲ್ಲರಿಗೂ ನಾನು ಹೇಳಕ್ ಇಷ್ಟಪಡೋದು ಇದೆ, ತುಂಬಾ ಖುಷಿ ನನಗೆ, ಅಷ್ಟೊಂದು ಹ್ಯಾಪಿ ಆಗಿದೆ. ನನ್ನ ಲೈಫ್ನಾಗ ಆಗಿದ್ದಿರಲಿಲ್ಲ. ಇದಕ್ಕಿಂತ ಇದನ್ನ ನೋಡಿದೆ ನಾನು ಅಷ್ಟು, ಅಲ್ಲಿ ನಮಗೆ ಪಾರ್ಟಿ ಮಾಡಿದ್ದಾರೆ, ಆದರೆ ಇಷ್ಟು ಖುಷಿ ನನಗಾಗಿರ್ಲಿಲ್ಲ. ಯಾಕಂದ್ರೆ ನಮ್ಮೂರು ಜನ ಇಷ್ಟು ನನಗೆ ಇದನ್ನು ಮಾಡ್ತಾರೆ ಅಂತಂದು ನಾನು ಅನ್ಕೊಂಡ್ರೇ ಇರಲಿಲ್ಲ. ಫಸ್ಟು ಇಷ್ಟೊಂದು ನನಗೆ ವೆಲ್ಕಮ್ ಮಾಡ್ಕೊತಾರೆ, ಇದನ್ನ ಮಾಡ್ತಾರೆ ಅಂತಂದು ನಾನು ಅನ್ಕೊಂಡದೇ ಇಲ್ಲ. ಅಲ್ಲಿಂದ ಬರುವಾಗಾದ್ರೂ ನಾನು ಅನ್ಕೊಂಡೇ ಬರಲಿಲ್ಲ. ಎಷ್ಟು ಬಿಡಪ್ಪ, ಇದು ನಾರ್ಮಲ್ ಬರ್ತಾ ಇರ್ತೀನಿ, ಹೋಗ್ತಾ ಇರ್ತೀನಿ, ಅದೇ ಥರನ ಬರ್ತಾ ಇದ್ದೆ ನಾನು. ಇಲ್ಲಿ ಬಂದು ನೋಡಿದ್ರೆ ನನಗೆ ಒಂದು ಇದಾಯ್ತು, ಏನು ಏನು ಹೇಳ್ಬೇಕನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ ಇವಾಗ. ಆ ಖುಷಿಗೆ ನನ್ನ ಮಾತೇ ಬರ್ತಾ ಇಲ್ಲ. ಅಷ್ಟೊಂದು ನನಗೆ ಖುಷಿಯಾಗಿ ನಿಮ್ಗೆಲ್ಲರಿಗೂ ನಿಮ್ಮ ಕೆಲಸ ಎಲ್ಲ ಬಿಟ್ಟು ನನಗಾಗಿ ಇಷ್ಟೊಂದು ಅರೇಂಜ್ಮೆಂಟ್ ಮಾಡಿರಿ ಅಂದ್ರೆ ಮಕ್ಕಳು